ನಾಚ್ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣವಂಶಿ ಇಂದಿನಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಧರ್ಮೇಂದ್ರ ಅವ್ರ ಹೆಂಡತಿ ಕಾತ್ಯಾಯಿನಿ ಅವ್ರ ಅಪ್ಪ ಇದಾರಲ್ಲ, ಅವರೇ ಶ್ರೀನಿವಾಸ್ ಮೂರ್ತಿ. ಅವ್ರಿಗೆ ಸೇರಿರೋಂಥ ಜಾಗ ಅದು. ಅದ್ ಯಾರ ಹೆಸರಲ್ಲಾದ್ರೂ ಇರ್ಲಿ ಬಿಡು, ನಾವು ದುಡ್ಡು ಕೊಟ್ಟಾನೆ ತಗೊಂಡಿರೋದು ಅದನ್ನ. ಹೇಳಿದ್ನಲ್ಲಮ್ಮ, ನಾವು ದುಡ್ಡು ಕೊಟ್ಟಿದ್ದಕ್ಕೆ ನಮ್ಗೆ ಆ ಜಾಗ ಸಿಕ್ಕಿದಲ್ಲ ಅಂತ. ಮತ್ತೆ ಓಂಕಾರು ಆ ಶ್ರೀನಿವಾಸ್ ಮೂರ್ತಿಗೆ ಆಕ್ಸಿಡೆಂಟ್ ಮಾಡಿಸಿ ಆಸ್ತಿನ ಬೇರೆಯವ್ರ ಹತ್ರ ಫೋರ್ಜರಿ ಮಾಡಿಸಿ ನನ್ನ ಹೆಸರಿಗೆ ಮಾಡಿಸಿದ್ದು. ಏನ್ ಹೇಳ್ತಿದ್ಯಾ ವಸುಂಧ್ರ? ನನಗೂ ನಿನ್ನಷ್ಟೇ ಶಾಕ್ ಆಯ್ತಮ್ಮ ಈ ವಿಷಯ ಕೇಳಿ. ಈ ಓಂಕಾರು ನನಗೆ ಹೇಳ್ದೇನೆ ಈ ಕೆಲಸ ಮಾಡಿದಾನೆ. ಯಾಕೆ ಹೀಗ್ ಮಾಡ್ದ ಅವನು? ಇರೋ ಸಮಸ್ಯೆ ಸಾಲ್ದು ಅಂತ ಇದು ನಮ್ ತಲೆ ಮೇಲೆ ಬರುತ್ತಲ್ಲ. ಅಮ್ಮ, ನನ್ಗ ಯೋಚನೆ ಆಗ್ಲಿ ಹೆದರಿಕೆ ಆಗ್ಲಿ ಇಲ್ಲ. ವಸು, ಅವನ್ ಮಾಡಿರೋದು ಕೊಲೆ. ದುಡ್ಡಿಗೆ ಜಾಗಕ್ಕೆ ರಕ್ತದ ಕೊಳನೆ ಹಾರಿಸೋ ಸಂದರ್ಭ ಬಂದ್ರು ನಾನು ಹಿಂಜರಿಯಲ್ಲ. ಆದ್ರೆ ನಾನು ಯೋಚನೆ ಮಾಡ್ತಿರೋದು ಭೈರವಿ ಬಗ್ಗೆ. ಅವತ್ ರಾತ್ರಿ ನನ್ ರೂಮ್ ಯಾರು ಹೋಗಿದ್ರು ಅಂತ ಅಷ್ಟೊಂದು ತಲೆಗೆಡ್ಸ್ಕೊಂಡಿದ್ಯಲ್ಲ. ಹಾ ಹೌದು, ಅಷ್ಟೊಂದ್ CCTV ಹುಡುಕಿದ್ರೂನು ಯಾವ ಫುಟೇಜು ಸಿಗ್ಲಿಲ್ವಲ್ಲ ನಮ್ಗೆ. ಅದೆಲ್ಲ ಮಾಡಿದ್ದು ಭೈರವಿ ಅಂತ ನನಗೀಗ ಅನುಮಾನ ಬರ್ತಿದೆ. ಈ ಓಂಕಾರ್ ಮಾಡಿರೋ ಕೆಲ್ಸಕ್ಕೆ ಧರ್ಮೇಂದ್ರ ಅವರು ಭೈರವಿನ ದಾಳವಾಗಿ ಬಳಸ್ಕೊಂಡು ನಮ್ಮ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೋಸ್ಕರನೇ ಭೈರವಿನ ನನ್ ಮಗನ್ ಹೆಂಡತಿಯಾಗಿ ಇಲ್ಲಿ ಕಳ್ಸಿದ್ದಾರೆ ಅಂತ ನನ್ಗೆ ಅನುಮಾನ ಬರ್ತಾ ಇದೆ. ಇರ್ಬೇಕು ಕಣೆ ವಸು, ಈಗೇನೇ ಮಾಡೋದು? ನೀನ್ ಯಾಕೆ ಹೆದರ್ಕೋತೀಯ ಅಮ್ಮ? ಮತ್ತೇನೇ ಮಾಡೋದು? ಮೊದ್ಲು ಭೈರವಿ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಎಲ್ಲಿದ್ಲು, ಏನ್ ಮಾಡ್ತಾ ಇದ್ಲು ಅನ್ನೋದನ್ನ ಆದಷ್ಟು ಬೇಗ ತಿಳ್ಕೊಳ್ಬೇಕು. ಛೇ, ಈ ಭವಾನಿ ಸಮಸ್ಯೆ ಸಾಲ್ದು ಅಂತ ಈ ಭೈರವಿದ್ ಬೇರೆ. ಆ ಭೈರವಿ ಅಷ್ಟು ಜೋರಾಗಿ ಮಾತಾಡ್ತಾ ಇರೋದು ನೋಡ್ತಾ ಇದ್ರೆ ನಮ್ ಬಗ್ಗೆ ಎಲ್ಲಾ ವಿಷಯನೂ ತಿಳ್ಕೊಂಡೆ ನಮ್ಮನ್ನ ಆರ್ಸೋಕೆ ಅಂತಾನೆ ಬಂದಿದ್ದಾಳೆ ಅಂತ ಅನ್ಸತ್ತೆ. ಈ ಭವಾನಿ ಸಮಸ್ಯೆ ಅವಳ ತಂಗಿ ಸಿಗೋವರೆಗೂ ಮಾತ್ರ. ಆ ಸಿಂಧು ಒಬ್ಳು ಸಿಕ್ಬಿಟ್ರೆ ಭವಾನಿ ಚಿಟ್ಕೆ ಹೊಡೆಯೋ ಅಷ್ಟರಲ್ಲಿ ಕಳೆದು ಹೋಗ್ತಾಳೆ. ಆದ್ರೆ ಈ ಭೈರವಿ ವಿಚಾರನೇ ನನಗೆ ಟೆನ್ಷನ್ ಆಗ್ತಾ ಇರೋದು. ಅತ್ತೆ ಸಾಕು, ಸ್ವಲ್ಪ ಹಾಕಿಸ್ಕೋ. ಸಾಕು. ಸಾಕ ಅಕ್ಕ, ನೀನ್ ಇತ್ತೀಚೆಗೆ ನಮ್ಮ ಮನೆಗ್ ಬಂದಾಗೆಲ್ಲ ಸರಿಯಾಗಿ ಊಟನೇ ಮಾಡ್ತಿಲ್ಲ. ದಯವಿಟ್ಟು ಚೆನ್ನಾಗಿ ತಿನ್ನು. ಅತ್ತೆ ಬಡ್ಸಿ. ಮಾಡ್ತಿಲ್ವಾ? ನಾನ್ ಇಲ್ಲಿಂದ ಬಂದು ಹೋಗುವಾಗೆಲ್ಲ ಅರ್ಧ ಕೆಜಿ ಜಾಸ್ತಿ ಆಗಿರ್ತೀನಿ ಗೊತ್ತಾ? ಓ ಏನಿಲ್ಲ ಅತ್ತೆ, ನೀವ್ ಬಡ್ಸಿ ಅವಳು ತಿಂತಾಳೆ. ಓ ನಿಂದೇನ್ ಕತೆ, ನೀನೇನು ಬಡಿಸ್ಕೊಳಲ್ವಾ? ಆಹಾ, ನೀವ್ ಮಾತ್ರ ಕೋಳಿ ತರ ಎರಡೆರಡಗ್ಲೆ ತಿನ್ನಿ, ನಾವ್ ಮಾತ್ರ ಜಾಸ್ತಿ ತಿಂತೀವಿ ಆಯ್ತಾ? ಬೈಲಿ, ನಾನ್ ಬಡಿಸ್ತೀನಿ. ತೆಗಿಕಲ್ಲ, ನೀನ್ ಬಡ್ಸ್ಕೋಬೇಕು. ಅಕ್ಕ ನೀನ್ ಅಕ್ಕ ಫಸ್ಟ್ ನೀನ್ ಬಡ್ಸ್ಕೊಳಕ್ಕ. ದೇವ್ರೆ, ಇವ್ರನ್ನ ಯಾವಾಗ್ಲೂ ಹೀಗೆ ಇಟ್ಟಿರಪ್ಪ. ಡ್ಯಾಡ್, ಡ್ರೈವರ್ ವಿಷಯ ಏನಾಯ್ತು? ಯಾವ ಡ್ರೈವರ್ ಬಗ್ಗೆ ಕೇಳ್ತಿದ್ಯಮ್ಮ ಭೈರವಿ? ಇಷ್ಟು ಬೇಗ ಮರ್ತ್ಬಿಟ್ರಾ? ಅದೇ ದೇವಸ್ಥಾನದಲ್ಲಿ ಜಾನ್ವಿ ಒಬ್ಬರನ್ನ ನೋಡಿದ್ಲು. ಅದೇ ನಾನ್ ನಿಮ್ಗೊಂದ್ ಫೋಟೋ ಕಳ್ಸಿದ್ನಲ್ಲ, ಅದು ಬ್ಲರ್ ಆಗಿತ್ತು. ಆಮೇಲೆ ಅದನ್ನ ನಾನ್ ಸರಿ ಮಾಡಿ ಕಳಿಸ್ದೆ. ಆ ಡ್ರೈವರ್. ಡ್ಯಾಡ್, ನಮಗೆಲ್ಲ ಆಕ್ಸಿಡೆಂಟ್ ಮಾಡಿ
ನಮ್ಮನ್ನ ಈ ಸ್ಥಿತಿಗೆ ತಳ್ಳಿ ಅವ್ನ್ ಮಾತ್ರ ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾನಲ್ಲ, ಆ ಡ್ರೈವರ್ ಬಗ್ಗೆ ಅಕ್ಕ ಹೇಳ್ತಾ ಇರೋದು.